ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಬಹು ಅಮೂಲ್ಯವಾದ ಸತ್ಯಗಳು ನಾವು ತಿಳಿದುಕೊಂಡಿರುವೆವು. ಬನ್ನಿರಿ, ಇಂದು ನಾವು ಯಾಜಕಾಂಡ ಪುಸ್ತಕದ 16ನೇ ಅಧ್ಯಾಯದ ಮೊದಲಿನ 14 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಈ ಧ್ಯಾನದಲ್ಲಿ ದೋಷ ಪರಿಹಾರಕದ ಮಹಾದಿನ, ಸ್ಥಳದ ಸಿದ್ಧತೆ, ಪ್ರಾಯಶ್ಚಿತ್ತ ಎಂಬ ವಿಚಾರಗಳನ್ನು ಧ್ಯಾನ ಮಾಡಲಿದ್ದೇವೆ. ಆದ್ದರಿಂದ ಬನ್ನಿರಿ, ದೇವರಾತ್ಮನ ಬಲದೊಂದಿಗೆ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ದೇವಜನರೇ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೋಷ ಪರಿಹಾರಕದ ಮಹಾದಿನ, ಯಾಜಕನ ಸಿದ್ಧತೆ, ಸ್ಥಳದ ಸಿದ್ಧತೆ ಮತ್ತು ಜನರ ಸಿದ್ಧತೆ ಎಂಬುದಾಗಿದೆ. ಈ ಅಧ್ಯಾಯವು ನಮಗೆ ಅತಿ ವಿಶೇಷವಾದ ಪಾಠವನ್ನು ಕಲಿಸುತ್ತದೆ. ಈ ತನಕ ನಾವು ಯಾಜಕಾಂಡ ಪುಸ್ತಕದಲ್ಲಿ ಕಲಿತ ವಿಚಾರಗಳು, ಹೋಮಗಳು, ಯಾಜಕರು ಹಾಗೂ ಪಾಪ ಇದಾವುದೂ ಪಾಪದೊಂದಿಗೆ ಪೂರ್ಣವಾಗಿ ವಿವರಿಸಲ್ಪಟ್ಟಿಲ್ಲ. ಆದರೆ ಈಗ ನಾವು ನೋಡುವ ಪ್ರಸ್ತಾಪವು ಪಾಪದೊಂದಿಗೆ ಹೆಚ್ಚು ಸಂಪೂರ್ಣವಾಗಿ ಹೊಂದಿಕೊಂಡಿದೆ. ಇದು ಕ್ರಿಸ್ತನ ಬಿಡುಗಡೆಯ ಕಾರ್ಯದ ಕಡೆಗೆ ಹೆಚ್ಚು ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ಅದು ಆತನ ಬಿಡುಗಡೆಯ ಕಾರ್ಯದ ಛಾಯೆಯೂ ಕೂಡ ಆಗಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16-17ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಛಾಯೆಯು ಒಂದು ಚಿತ್ರವಾಗಿದೆ. ನಿಜ ವಸ್ತು ವ್ಯಕ್ತಿಯನ್ನು ಚಿತ್ರವು ಪರಿಪೂರ್ಣವಾಗಿ ತೋರಿಸದಿದ್ದರೂ ಅದು ನಿಜದ ಕಡೆಗೆ ತೋರಿಸುವಂಥದ್ದಾಗಿದೆ. ದೋಷ ಪರಿಹಾರದ ಮಹಾದಿನದ ಪ್ರಾಮುಖ್ಯತೆಯನ್ನು ಡಾಕ್ಟರ್ ಕೆಲ್ಲೋಗ್ ಅವರು ಹೀಗೆ ಹೇಳಿದ್ದಾರೆ: ಅದು ಮೋಶೆಯ ಧರ್ಮಶಾಸ್ತ್ರ ನಿಯಮಗಳಲ್ಲಿ ಬಹು ಪ್ರಾಮುಖ್ಯವಾದ ವಿಚಾರವಾಗಿದೆ ಎಂಬುದಾಗಿ. ರಬ್ಬಿಗಳು ಈ ಮಹಾದಿನವನ್ನು ಕೇವಲ ದಿನ ಎಂಬುದಾಗಿ ಕರೆದರು. ಮೋಶೆಯ ನಿಯಮಗಳಲ್ಲಿ ಬೇರೆಲ್ಲದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಪಾಪವು ಈ ದಿನದಲ್ಲಿ ವಿವರಿಸಲ್ಪಟ್ಟಿದೆ. ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳುತ್ತದೆ: ನಾನಾ ವಿಧವಾದ ಅಪರಿಶುದ್ಧತ್ವ, ಅಪರಾಧ, ದ್ರೋಹ ಎಂಬುದಾಗಿ. 22ನೇ ವಚನದಲ್ಲಿ ಅವರ ಎಲ್ಲಾ ಪಾಪಗಳನ್ನು ಎಂಬುದಾಗಿ. ಹಾಗೆಯೇ 21ನೇ ವಚನದಲ್ಲಿ ಇಸ್ರಾಯೇಲ್ಯರ ಎಲ್ಲಾ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ಯೆಹೋವನಿಗೆ ಅರಿಕೆ ಮಾಡಿ ಎಂದೆಲ್ಲ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯಾಜಕನು ಅವರ ಎಲ್ಲ ಪಾಪ, ಅಪರಾಧ, ದ್ರೋಹಗಳಿಗಾಗಿಯೂ ಪ್ರಾಯಶ್ಚಿತ್ತವನ್ನು ಅರ್ಪಿಸುತ್ತಾನೆ. ಕ್ರಿಸ್ತನು ಬರುವವರೆಗೆ ಧರ್ಮಶಾಸ್ತ್ರವು ನಮಗೆ ಒದಗಿಸುವಂಥದ್ರಲ್ಲಿ ಇದು ಅತಿ ಅಮೂಲ್ಯವಾದದ್ದಾಗಿದೆ. ನಾದಾಬ್, ಅಬಿಹೂರವರು ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಿ ಅವಿಧೇಯರಾದ್ದರಿಂದಾಗಿ ಈ ಎಲ್ಲ ನಿಯಮಗಳು ಹುಟ್ಟಿಕೊಂಡಿತು. ದೇವರ ದಂಡನೆ ಅವರ ಮೇಲೆ ಕೂಡಲೇ ಬಂದದರಿಂದ ಅವರು ವಧಿಸಲ್ಪಟ್ಟರು. ಪ್ರಿಯರೇ, 7ನೆಯ ತಿಂಗಳಿನ 10ನೇ ದಿನದಲ್ಲಿ ಈ ಮಹಾದಿನವನ್ನು ಆಚರಿಸಲಾಗುತ್ತಿತ್ತು. ಈ ಸಂಖ್ಯೆಗಳಿಗೆ ಸತ್ಯವೇದದಲ್ಲಿ ಮಹತ್ವವಿರುತ್ತದೆ. 7 ಎಂಬುದು ಸಬ್ಬತ್ತಿನ ತಿಂಗಳಾಗಿದ್ದು ವಿಶ್ರಾಂತಿಯನ್ನು, ಕೆಲಸದಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ. ಕ್ರಿಸ್ತನಲ್ಲಿರುವ ಬಿಡುಗಡೆಯ ವಿಶ್ರಾಂತಿಯನ್ನು ಸೂಚಿಸುವುದಕ್ಕೆ ಈ ತಿಂಗಳನ್ನು ಆರಿಸಿಕೊಂಡದ್ದು ಆಕಸ್ಮಿಕವಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವರು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 10 ಎಂಬುದು ಸತ್ಯವೇದದಲ್ಲಿ ಇನ್ನೊಂದು ಪ್ರಮುಖ ಸಂಖ್ಯೆಯಾಗಿದೆ. ಅದು ದೇವರ ಪರಿಪೂರ್ಣ ಮಾರ್ಗ ಹಾಗೂ ಚಿತ್ತವನ್ನು ತೋರಿಸುವಂಥದ್ದಾಗಿರುತ್ತದೆ. ದೇವರು ದಶಾಜ್ಞೆಗಳನ್ನು ಕೊಟ್ಟಿದ್ದನು. ಅದರೊಂದಿಗೆ ಇನ್ನೂ ಒಂದನ್ನು ಕೊಡಬಹುದಿತ್ತು, ಆದರೆ ಆತನು ಅದನ್ನು ಕೊಡಲಿಲ್ಲ. ದೇವರು ಕಾಣಿಕೆಯಾಗಿ 10ನೇ ಒಂದಂಶವನ್ನು ಕೇಳಿದನು. ಇಸ್ರಾಯೇಲ್ಯರಲ್ಲಿ
ಉಳಿಕೆಯಾದವರು 10ನೇ ಒಂದಂಶವಾಗಿದ್ದರು. 10 ಎಂಬುದು ದೇವರ ಮನಸ್ಸನ್ನು ಉದ್ದೇಶವನ್ನು ತಿಳಿಸುವಂಥದ್ದಾಗಿದೆ. 10ನೇ ದಿನವೆಂಬುದು ಕ್ರಿಸ್ತನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದನು ಎಂಬುದನ್ನು ಕೂಡ ತಿಳಿಸುತ್ತದೆ. ಆತನನ್ನು ಜಜ್ಜುವುದು ದೇವರ ಸಂಕಲ್ಪವಾಗಿತ್ತು. ಆತನು ದುಃಖಕ್ಕೆ ಒಳಗಾದನು. ಕಾಲ ಪರಿಪೂರ್ಣವಾದಾಗ ನೇಮಕವಾದ ಕಾಲದಲ್ಲಿ ಆತನು ಬಂದನು ಎಂಬುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಪ್ರಾಯಶ್ಚಿತ್ತ ಎಂಬುದರ ಇಬ್ರಿಯ ಮೂಲದಲ್ಲಿ ಕಾಫರ್ ಎಂಬುದಾಗಿದೆ. ಇದರ ಮೂಲ ಅರ್ಥ ಮರೆಮಾಡು ಎಂದಾಗುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಪಾಪವನ್ನು ತೆಗೆದುಹಾಕಲಿಲ್ಲ. ಕ್ರಿಸ್ತನು ಬಂದು ಅದನ್ನು ತೆಗೆದುಹಾಕುವವರೆಗೆ ಅದನ್ನು ಮರೆಮಾಡಿದನು. ಸತ್ಯವೇದದಲ್ಲಿ ಅನೇಕ ವಚನಗಳು ಇದನ್ನು ತಿಳಿಸುತ್ತದೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ: ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ ಎಂಬುದಾಗಿ. ಹಾಗೆಯೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24 ಮತ್ತು 25ನೇ ವಚನ ಹೀಗೆ ಹೇಳುತ್ತದೆ: ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಎಂಬುದಾಗಿ. ಮುಂದುವರೆದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರಾಯಶ್ಚಿತ್ತದ ಮಹಾದಿನವು ಕ್ರಿಸ್ತನ ಕಡೆಗೆ ತೋರಿಸುತ್ತದೆ. ಹಳೆ ಒಡಂಬಡಿಕೆಯ ಬೇರಾವ ಯಜ್ಞವಾಗಲಿ, ವಿಧಿಗಳಾಗಲಿ, ನಿಯಮಗಳಾಗಲಿ ಇದನ್ನು ಮಾಡಲಿಲ್ಲ. ಅದು ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಕ್ರಿಸ್ತನು ನಮಗೋಸ್ಕರ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವುದನ್ನು ತಿಳಿಸುತ್ತದೆ. ಎಷ್ಟೊಂದು ಭಾಗ್ಯಕರವಾದ ವಿಷಯವಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರೇರೆ, ಮುಂದುವರೆದು ನಾವು ಯಾಜಕನ ಸಿದ್ಧತೆ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆರೋನ್ನ 2 ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಕ್ಕೆ ಮಂಜೂಷದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು. ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದಾನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿ ಕೂಡಲೇ ದೇವರ ದಂಡನೆಯಿಂದ ಹತರಾದ ನಾದಾಬ್, ಅಬೀಹು ಅವರ ವೃತ್ತಾಂತದ ಬಳಿಕ ಪ್ರಾಯಶ್ಚಿತ್ತದ ಮಹಾದಿನದ ಈ ನಿಯಮ, ಸೂಚನೆ, ವಿಧಿಗಳೆಲ್ಲ ಅಗತ್ಯವಾಗಿ ಮಾಡಲ್ಪಟ್ಟವು. ಈ ಇಬ್ಬರ ಹಠಾತ್ ಮರಣಕ್ಕೆ ಇದು ವಿವರಣೆ ನೀಡುವಂತಾಯಿತು. ಇದರ ಮೂಲಕ ದೇವರ ಪರಿಪೂರ್ಣ ಪರಿಶುದ್ಧತೆ ಹಾಗೂ ಮಾನವನ ಪಾಪದ ನಿರ್ಗತಿಕತನಗಳು ಇದರಿಂದ ಸ್ಪಷ್ಟಪಡಿಸಲ್ಪಟ್ಟಿತು. ದೇವರಿಗೂ ಮಾನವನಿಗೂ ನಡುವೆ ಮಹಾ ಅಂತರವಿರುತ್ತದೆ, ಆದರೆ ಅದು ಶಾಶ್ವತವಾದದ್ದಲ್ಲ. ಇದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರು ಮಾನವನನ್ನು ತನ್ನ ಬಳಿಗೆ ಬರುವಂತೆ ಉತ್ತೇಜಿಸುತ್ತಾನೆ. ಆದರೆ ಪ್ರಿಯರೇ, ನಾವು ದೇವರ ಶರ್ತಕ್ಕನುಸಾರವಾಗಿ ಬರತಕ್ಕದ್ದು. ಆ ರೀತಿ ದೇವರ ಕ್ರಮಕ್ಕನುಸಾರವಾಗಿ ಬರುವಾಗ ನಾವು ಧೈರ್ಯದಿಂದ ಬರಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಬರುವುದಕ್ಕೆ ಆಮಂತ್ರಣವಿದೆ. ಅದರ ಅರ್ಥ ನಾವು ದೇವರ ಶರ್ತಗಳಿಗನುಸಾರವಾಗಿ ಬರತಕ್ಕದ್ದು. ಆ ರೀತಿ ಬರುವಾಗ ನಾವು ಬಹು ಧೈರ್ಯದಿಂದಿರಬಹುದು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿಯಾಗಿ ಬರಬೇಕು. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಟಗರನ್ನೂ ತರಬೇಕು. ಅವನು ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಟುಕೊಂಡು, ನಾರಿನ ಚಡ್ಡಿಯನ್ನು ಹಾಕಿಕೊಂಡು, ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು,
ತಲೆಗೆ ಮುಂಡಾಸವನ್ನು ಸುತ್ತಿಕೊಳ್ಳಬೇಕು. ಅವು ದೀಕ್ಷಾ ವಸ್ತ್ರಗಳಾದ್ದರಿಂದ ಅವನು ಅವುಗಳನ್ನು ಧರಿಸಿಕೊಳ್ಳುವುದಕ್ಕೆ ಮುಂಚೆ ಸ್ನಾನ ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಿಶೇಷವೇನೆಂದರೆ ಇದರ ಎಲ್ಲ ವಿಧಿಗಳನ್ನು ಮಹಾಯಾಜಕನು ಮಾತ್ರ ಮಾಡಬೇಕಾಗಿತ್ತು. ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡದರ ತನಕ ಎಲ್ಲ ಕೆಲಸವನ್ನು ಅವನೊಬ್ಬನೇ ಮಾಡಬೇಕಿತ್ತು. ಇತರ ಎಲ್ಲ ಯಾಜಕರು ಆ ಸಮಯದಲ್ಲಿ ಗುಡಾರವನ್ನು ಬಿಟ್ಟು ಹೋಗಬೇಕಿತ್ತು. ಪ್ರಿಯರೇ, ಅವನು ಕ್ರಿಸ್ತನಿಗೆ ಸೂಚಕನಾದ್ದರಿಂದ ಇದು ಗಮನಿಸತಕ್ಕ ಸಂಗತಿಯಾಗಿದೆ. ಕ್ರಿಸ್ತನು ಲೋಕದ ಪಾಪವನ್ನೆಲ್ಲ ಏಕಾಂಗಿಯಾಗಿ ಸಹಿಸಿದನು. ಕೀರ್ತನೆ 22:1 ಈ ರೀತಿಯಾಗಿ ಹೇಳುತ್ತದೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದೀ ಎಂಬುದಾಗಿ. ಹೌದು ಪ್ರಿಯರೇ, ಕ್ರಿಸ್ತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟಾಗ ದೇವರಿಂದಲೂ ಮನುಷ್ಯರಿಂದಲೂ ಕೈ ಬಿಡಲ್ಪಟ್ಟನು. ಆದರೆ ರಕ್ಷಣೆ ಯೋಜನೆಯಲ್ಲಿ ಆತನು ತಂದೆಯೂ ಜೊತೆಯಾಗಿದ್ದರು. ಮುಂದುವರೆದು ನಾವು ಮಹಾಯಾಜಕನು ತನ್ನ ಅಂದವಾದ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ಇರಿಸಬೇಕಾಗಿತ್ತು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಇತರ ಯಾಜಕರು ಧರಿಸಿದಂಥದೇ ವಸ್ತ್ರವನ್ನು ಅವನು ಹಾಕಿಕೊಂಡಿದ್ದನು. ತನ್ನನ್ನು ತೊಳೆದುಕೊಂಡು ನಾರಿನ ವಸ್ತ್ರಗಳನ್ನು ಮಾತ್ರ ಧರಿಸಿದನು. ಅವನು ಅಲಂಕಾರರಹಿತನಾಗಿ ಆದರೆ ಶುದ್ಧನಾಗಿ ಇರಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಇದೂ ಕೂಡ ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಕ್ರಿಸ್ತನ ಛಾಯೆಯಾಗಿರುತ್ತದೆ. ಆತನು ಕೂಡ ತನ್ನ ಮಹಿಮೆಯನ್ನು ತೆಗೆದಿಟ್ಟು ಕ್ರೂಜೆಯ ಮೇಲೆ ಸಾಯುವುದಕ್ಕೋಸ್ಕರ ಮಾನವ ಶರೀರಧಾರಿಯಾದನು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1, 14 ಮತ್ತು 18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವೆಂಬವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ದೇವರನ್ನು ಯಾರು ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ತನ್ನ ದೈವತ್ವವನ್ನು ತೆಗೆದಿಡಲಿಲ್ಲ. ಆದರೆ ಈ ಲೋಕಕ್ಕೆ ಮಾನವನಾಗಿ ಬಂದಾಗ ತನ್ನ ಮಹಿಮೆಯನ್ನು ಮಾತ್ರ ತೆಗೆದಿಟ್ಟನು. ಬನ್ನಿರಿ ಪ್ರಿಯರೇ, ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರ ಜನಸಮೂಹದಿಂದ ದೋಷ ಪರಿಹಾರಕ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಹಾದಿನಕ್ಕಾಗಿ ಆರೋನನು ಮಾಡಬೇಕಾಗಿದ್ದ ಸ್ವಂತ ಸಿದ್ಧತೆಗಳಲ್ಲಿ ಇದು ಕೊನೆಯದು. ಆರೋನನು ತನಗಾಗಿಯೂ ತನ್ನ ಮನೆಯವರಿಗಾಗಿಯೂ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮಹಾದೋಷ ಪರಿಹಾರಕ ದಿನದ ಈ ಭಾಗವು ಕ್ರಿಸ್ತನ ಜೀವಿತದಲ್ಲಿಯೂ ಇರುವುದಿಲ್ಲ. ಆತನಲ್ಲಿ ಪಾಪವಿರಲಿಲ್ಲ. ಆತನು ತನಗಾಗಿ ಸತ್ತದಲ್ಲ, ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ತನಗಾಗಿ ಆತನು ಎಂದೂ ಯಜ್ಞವನ್ನು ಮಾಡಲಿಲ್ಲ. ಆತನು ಶಿಶುವಾಗಿರುವಾಗ ದೇವಾಲಯಕ್ಕೆ ತರಲ್ಪಟ್ಟ ಬೆಳವಕ್ಕಿಗಳು ಆತನ ತಾಯಿಯಾದ ಮರಿಯಳ ಶುದ್ಧೀಕರಣಕ್ಕಾಗಿ ಇತ್ತು. ಆಕೆಯೊಬ್ಬ ಪಾಪಿ ಎಂಬುದನ್ನು ಇದು ಆಕೆಯ ನೆನಪಿಗೆ ತರುವಂಥದ್ದಾಗಿತ್ತು. ಆದರೆ ಯೇಸುವಿಗಾಗಿ ಯಜ್ಞ ಮಾಡಿದ್ದರ ದಾಖಲೆ ಎಲ್ಲಿಯೂ ಇರುವುದಿಲ್ಲ. ಆದರೆ ಆರೋನನು ಮೊದಲು ತನಗಾಗಿ ಹಾಗೂ ಬಳಿಕ ಜನರಿಗಾಗಿ ಹೋಮ ಮಾಡಬೇಕಾಗಿತ್ತು. ಮುಂದುವರೆದು ನಾವು ಆ ಸ್ಥಳದ ಶುದ್ಧೀಕರಣ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯ 7ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ 2 ಹೋತಗಳನ್ನು ಅವನು ದೇವದರ್ಶನ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದು ಅಜಾಜೇಲನಿಗೋಸ್ಕರವೆಂದು ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞ ರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜೇಲನದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿ ಬಿಡಬೇಕು. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ
ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪದ್ರವ್ಯದ ಚೂರ್ಣದಲ್ಲಿ 2 ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾಶಾಸನಗಳ ಮೇಲಣ ಕೃಪಾಸನವನ್ನು ಮುಚ್ಚುವುದು. ಆಗ ಆ ಹೋರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸನದ ಪೂರ್ವಭಾಗದ ಮೇಲೆ ಬೆರಳಿನಿಂದ ಚಿಮುಕಿಸಿ ಕೃಪಾಸನದ ಎದುರಾಗಿಯೂ 7 ಸಾರಿ ಚಿಮುಕಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ 2 ಹೋತಗಳನ್ನು ಯಜ್ಞವಾಗಿ ಅರ್ಪಿಸುವುದನ್ನು ನೋಡುತ್ತೇವೆ. ಪ್ರತಿಯೊಂದು ಪಾಪ ಕ್ಷಮಾಪಣೆಯ ಒಂದು ಅಂಶವನ್ನು ಸೂಚಿಸುತ್ತದೆ. ಒಂದು ದೋಷ ಪರಿಹಾರಕ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿದ್ದು, ಎರಡನೆಯದನ್ನು ಅಡವಿಗೆ ಬಿಟ್ಟು ಬಿಡಲಾಯಿತು. ಕರ್ತನಲ್ಲಿ ಪ್ರಿಯರೇ, ಅರಣ್ಯಕ್ಕೆ ಬಿಟ್ಟ ಹೋತವನ್ನು ಬಲಿಪಶು ಎಂದು ಕರೆಯಲಾಗುತ್ತಿತ್ತು. ಇದು ಮೂಲತಃ ಹೋತ ಹಾಗೂ ಅದರ ಅರಣ್ಯದಲ್ಲಿನ ಮಾರ್ಗಕ್ಕೆ ಸೂಚನೆಯಾದದ್ದು. ಇಬ್ರಿಯ ಮೂಲದಲ್ಲಿ ಈ ಪದಕ್ಕೆ ಲೋ ಅಜಾಜೇಲ್ ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಅದರ ಅರ್ಥದ ಕುರಿತು ಸ್ವಲ್ಪ ಗಲಿಬಿಲಿ ಇರುತ್ತದೆ. ಲೂಥರ್, ಕೆಲ್ಲೋಗ್ ಹಾಗೂ ಆಂಡ್ರೆ ಬೋನಾರ್ ಅವರ ಅಭಿಪ್ರಾಯವೇನೆಂದರೆ ಇದು ಪೂರ್ಣ ತೆಗೆದುಹಾಕುವುದು ಎಂದು. ಎಲ್ಡರ್ ಶೀಮ್ ಅವರು ಪೂರ್ಣವಾಗಿ ಹೋಗಲಾಡಿಸು ಎಂಬ ಅರ್ಥವನ್ನು ಕೊಡುತ್ತಾರೆ. ಅದು ಖಂಡಿತವಾಗಿ ದೋಷ ಪರಿಹಾರಕ ಯಜ್ಞದ ಭಾಗವೇ ಆಗಿದೆ. ಒಂದು ಯಜ್ಞಕ್ಕಾಗಿ ಆರಿಸಲ್ಪಟ್ಟಿತ್ತು, ಇನ್ನೊಂದು ಬಿಟ್ಟು ಬಿಡತಕ್ಕದಾಗಿ ಆರಿಸಲ್ಪಟ್ಟಿತ್ತು. ಕರ್ತನಲ್ಲಿ ಪ್ರಿಯರೇ, ಈ 2 ಹೋತಗಳ ಕುರಿತು ಏನನ್ನಾದರೂ ಮಾಡುವುದಕ್ಕೆ ಮುಂಚಿತವಾಗಿ ಆರೋನನು ತನಗಾಗಿ ಹಾಗೂ ತನ್ನ ಮನೆಯವರಿಗಾಗಿ ಹೋರಿಯ ರಕ್ತದೊಂದಿಗೆ ಮಹಾಪರಿಶುದ್ಧ ಸ್ಥಳದೊಳಕ್ಕೆ ಹೋಗಬೇಕಾಗಿತ್ತು. ಆದ್ದರಿಂದ ಮಹಾಯಾಜಕನು ಒಂದೇ ಸಾರಿ ಅಲ್ಲಿಗೆ ಹೋದನೆಂಬುದು ಸರಿಯಲ್ಲ. ಆತನು ವರ್ಷದಲ್ಲಿ 1 ದಿನ ಮಾತ್ರ ಅಲ್ಲಿಗೆ ಹೋದನು, ಆದರೆ ಆ ದಿನದಲ್ಲಿ 2 ಸಾರಿ ಹೋಗಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಹಿತ್ತಾಳೆಯ ವೇದಿಯು ಹೊರಗಣ ಪ್ರಕಾರದಲ್ಲಿತ್ತು. ಇತರ ದೋಷ ಪರಿಹಾರಕ ಯಜ್ಞದಂತೆಯೇ ಅವನ ಪಾಪಕ್ಕಾಗಿ ಇರುವ ಹೋರಿಯು ವಧಿಸಲ್ಪಡಬೇಕಿತ್ತು. ಈ ಯಜ್ಞದ ಕೊನೆಗೆ ಹೊಸತೊಂದನ್ನು ಸೇರಿಸಲಾಗಿದೆ. ಅವನು ಮಹಾಪರಿಶುದ್ಧ ಸ್ಥಳದೊಳಕ್ಕೆ ಹೋಗುವಾಗ ಅಲ್ಲಿರುವ ಬೋಗುಣಿಯಲ್ಲಿ ತನ್ನ ಕೈಕಾಲುಗಳನ್ನು ತೊಳೆಯಬೇಕಿತ್ತು. ಬಳಿಕ ಪರಿಶುದ್ಧ ಸ್ಥಳದಲ್ಲಿ ಧೂಪಾರತಿಯಲ್ಲಿ ಉರಿಯುವ ಧೂಪವೇದಿಯಿಂದ ತೆಗೆದ ಕೆಂಡಗಳೊಂದಿಗೆ ತನ್ನ ಕೈಯಲ್ಲಿ ಧೂಪದ್ರವ್ಯಗಳನ್ನು ಆ ಕೆಂಡದೊಳಕ್ಕೆ ಹಾಕಬೇಕು. ಅವನು ಮಹಾಪರಿಶುದ್ಧ ಸ್ಥಳದೊಳಕ್ಕೆ ಹೋಗಲು ತೆರೆಯನ್ನು ದಾಟಿದಾಗ ಧೂಪದ ಹೊಗೆಯು ಪರಿಶುದ್ಧ ಸ್ಥಳವನ್ನು ಮೋಡದಂತೆ ಆವರಿಸುತ್ತದೆ. ಮಂಜೂಷವೂ ಕೃಪಾಸನವೂ ಮಹಾಪರಿಶುದ್ಧ ಸ್ಥಾನದ ಒಳಗಡೆ ಇರುತ್ತವೆ. ಅವನು ತನ್ನೊಂದಿಗೆ ತಂದಿರುವ ರಕ್ತದಲ್ಲಿ ಬೆರಳನ್ನು ಅದ್ದಿ ಕೃಪಾಸನದೆದುರು 7 ಸಾರಿ ಚಿಮುಕಿಸಬೇಕು. 7 ಎಂಬುದು ಪರಿಪೂರ್ಣ ಹಾಗೂ ಸಾಕಾಗಿರುವ ಪ್ರಾಯಶ್ಚಿತ್ತವನ್ನು ಸೂಚಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮಹಾಯಾಜಕನಿಗೆ ಇದು ಒಂದು ಭಯದ ದಿನವಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ಈ ವಿಧಿಗಳನ್ನು ಕ್ರಮವತ್ತಾಗಿಯೂ ಸರಿಯಾಗಿಯೂ ಮಾಡಬೇಕಿತ್ತು. ಆ ದಿನದಲ್ಲಿ ಅದನ್ನು ಮಾಡುವ ಮೊದಲು ಅನೇಕ ಬಾರಿ ಅದನ್ನು ಅಭ್ಯಾಸ ಮಾಡಿರಬಹುದು. ನಮಗೆ ತಿಳಿದ ಪ್ರಕಾರ ಮಹಾಪರಿಶುದ್ಧ ಸ್ಥಾನದೊಳಗಡೆ ಯಾವ ಮಹಾಯಾಜಕನೂ ಸಾಯಲಿಲ್ಲ. ಕೇವಲ ನಾದಾಬ್, ಅಬಿಹು ಅವರು ಮಾತ್ರ ಸತ್ತರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನ ಕ್ರೂಜಿಯಲ್ಲಿ ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ಇದು ಗುಡಾರದಲ್ಲಿರುವ ಹಿತ್ತಾಳೆಯ ವೇದಿಗೆ ಪ್ರತಿಯಾದದ್ದಾಗಿದೆ. ಬಳಿಕ ನಮ್ಮ ಮಹಾ ಶ್ರೇಷ್ಠ ಯಾಜಕನಾಗಿ ಆತನು ಪರಲೋಕಕ್ಕೆ ಪ್ರವೇಶಿಸಿ ನಮ್ಮ ಪಾಪಗಳಿಗಾಗಿ ತನ್ನ ಸ್ವಂತ ರಕ್ತವನ್ನೇ ಅರ್ಪಿಸಿದನು. ಆದುದರಿಂದ ಈಗ ದೇವರ ಸಿಂಹಾಸನವು ನಮಗೆ ಕೃಪಾಸನವಾಯಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಆರೋನನು ಭಯದಿಂದ ನಡುಗುವನಾಗಿ ಹೋಗಿರುವಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದ ಪ್ರಕಾರ ಧೈರ್ಯವಾಗಿ ಪ್ರವೇಶಿಸುವಂತೆ ಕರೆಯಲ್ಪಟ್ಟಿದ್ದೇವೆ. ಅಲ್ಲಿ ಹೀಗೆ ಓದುತ್ತೇವೆ: ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ
ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ವರ್ಷಕ್ಕೊಮ್ಮೆ ಮಾತ್ರ ಬರಬಹುದಾದ ಸ್ಥಳಕ್ಕೆ ನಾವು ಸತತವಾಗಿ ಬರಬಹುದಾಗಿದೆ. ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು, ತನ್ನ ವಿಜ್ಞಾಪನೆಗಳ ಧೂಪವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿರುವುದರಿಂದ ಈಗ ಆತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅಷ್ಟು ಮಾತ್ರವಲ್ಲ, ಆತನು ನಮಗಾಗಿ ತಂದೆಯ ಬಳಿ ಬೇಡುವನಾಗಿದ್ದಾನೆ. ನಮಗೆ ಮಾರ್ಗವು ಸಿದ್ಧವಾಗಿದೆ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಇನ್ನೂ ಪಾಪದಲ್ಲಿ ಇರುವುದಾದರೆ ನಮಗೆ ನ್ಯಾಯತೀರ್ಪು ಕಾದಿರುತ್ತದೆ. ಆದುದರಿಂದ ದಹಿಸುವ ಅಗ್ನಿಯಾಗಿರುವ ದೇವರ ಮುಂದೆ ನಾವು ನ್ಯಾಯತೀರ್ಪಿಗಾಗಿ ನಿಲ್ಲಬೇಕಾಗಿರುವುದರಿಂದ ಹಿಂದೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರದ ನಿಶ್ಚಯತ್ವದೊಂದಿಗೆ ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದಿನಾಲೂ ಮುಂದೆ ಸಾಗೋಣ. ಹೀಗಾಗುವಂತೆ ಆತನು ತಾನು ನಮಗೆ ತನ್ನಾತ್ಮನ ಸಹಾಯವನ್ನು ಕೊಟ್ಟು ತನ್ನ ಜೀವವುಳ್ಳ ವಾಕ್ಯಗಳಿಂದ ತುಂಬಿಸಿ ತನ್ನ ಮಾರ್ಗದಲ್ಲಿ ನಡೆಸಲಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ಇಂದು ನಾವು ಯೇಸು ನಮಗೋಸ್ಕರ ಕ್ರೂಜೆಯಲ್ಲಿ ಪಾಪವಾಗಿ ಮಾಡಲ್ಪಟ್ಟನು ಎಂಬ ಸತ್ಯವನ್ನು ತಿಳಿದುಕೊಂಡೆವು. ಹೌದು ಪ್ರಿಯರೇ, ಆತನು ತನ್ನನ್ನು ಸಮರ್ಪಿಸಿಕೊಂಡದರಿಂದ ನಮಗೆ ಬಿಡುಗಡೆಯಾಯಿತು. ಈ ಸತ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ತಿಳಿದುಕೊಂಡವರಾಗಿ ಆತನನ್ನೇ ದೃಷ್ಟಿಸುತ್ತಾ ಆತನಲ್ಲಿದ್ದುಕೊಂಡು ಜೀವಿಸಬೇಕಾಗಿದೆ ಪ್ರಿಯರೇ. ಅದರಂತೆ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನೀವೆಲ್ಲರೂ ಕೂಡ ಆ ರಕ್ಷಣೆಯ ಸಂತೋಷದಲ್ಲಿ ಮುಂದೆ ಸಾಗುವಂತಾಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ನೀನು ನಮ್ಮನ್ನು ಪಾಪದ ಜೀವಿತದಿಂದ ಬಿಡಿಸಿದ್ದಿ, ನಿರೀಕ್ಷೆಯ ಜೀವಿತಕ್ಕೆ ನಡೆಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಅನುದಿನವೂ ನಿನ್ನನ್ನೇ ಪ್ರೀತಿಸುತ್ತಾ, ನಿನ್ನೊಬ್ಬನನ್ನೇ ಆರಾಧಿಸುತ್ತಾ, ನಿನ್ನ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಸಹಾಯ ಮಾಡು. ಲೋಕದಲ್ಲಿರುವಂಥ, ನಿನ್ನನ್ನು ಬಿಟ್ಟು ಜೀವಿಸುತ್ತಿರುವಂಥ ಒಂದೊಂದು ಜೀವಿತಗಳನ್ನು ಕರುಣ ಮಾಡು ದೇವರೇ. ಅವರ ನಂಬಿಕೆಗೆ ನಡೆಸು, ಬಂಧನಗಳಿಂದ ಬಿಡಿಸು, ಅವರೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕು. ಚಿಕ್ಕ ಮಕ್ಕಳನ್ನು, ಯವನಸ್ಥ ಮಕ್ಕಳನ್ನು ಕರುಣ ಮಾಡು ಸ್ವಾಮಿ. ಆ ಮಕ್ಕಳು ಬೆಳೆಯುವಾಗ ನಿನ್ನ ಜ್ಞಾನ ಅನುಗ್ರಹಿಸಿಕೊಡು. ಯೌವನಸ್ಥರನ್ನು ಲೋಕದೆಲ್ಲ ಆಶಾಪಾಶಗಳಿಂದ, ಶರೀರ ಭಾವದ ಅಭಿಲಾಷೆಗಳಿಂದ ಬಿಡಿಸಿ ಪರಿಶುದ್ಧತೆ ಜೀವಿತಕ್ಕೆ ನಡೆಸು. ಹೀಗೆ ಎಲ್ಲರೂ ಬಿಡುಗಡೆಯ ಸಂತೋಷವನ್ನು ಅನುಭವಿಸುವಂತಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಅನುದಿನವೂ ದೇವರ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದುತ್ತಿದ್ದೇವೆ ಮತ್ತು ಆತ್ಮಿಕವಾಗಿ ಸಂತೋಷಗೊಂಡಿದ್ದೇವೆ. ಇದನ್ನು ನೀಡಿದಂಥ ದೇವರನ್ನು ಕೊಂಡಾಡೋಣ ಮತ್ತು ಇನ್ನೂ ಕತ್ತಲೆಯಲ್ಲಿ ಇರುವವರು ಬೆಳಕಿಗೆ ಬರುವಂತಾಗಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಕರೆ ಮಾಡುವುದರ ಮೂಲಕ ಪಾಲುಗಾರರಾಗಿರಿ ಮತ್ತು ಇತರರಿಗೂ ಕೂಡ ಈ ವಿಚಾರವನ್ನು ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.